ಸಕಲವಾಗಿರ್ತಕ್ಕಂಥ ವಿಷಯಗಳನ್ನು ತ್ಯಾಗ ಮಾಡಿ ಯಾವ ಯತಿಗಳೂ ಕೂಡ ಯಾವ ಲೋಕಕ್ಕೆ ಹೋಗಿ ಮತ್ತೆ ವಾಪಸ್ ಬರೋದಿಲ್ವೋ, ಯಾಕೆ ನಚ ಪುನರಾವರ್ತತೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ ವೇದಗಳು, ಸೂತ್ರಗಳು. ಎಲ್ಲಿಗೆ ಹೋದರೆ ಮತ್ತೆ ವಾಪಸ್ಸೇ ಬರೋದಿಲ್ವೋ ಅಂಥ ಯಾವ ಮುಕ್ತಿ ಎಂಬತಕ್ಕಂಥದ್ದು ವೈಕುಂಠವೇ ಹೊರತು ನಿರ್ಗುಣ ಮುಕ್ತಿ ಎಂಬತಕ್ಕಂಥದ್ದು ಬೇರೆ ಯಾವ ಮುಕ್ತಿಯೋ ಯಾವ ಶಾಸ್ತ್ರದಲ್ಲೂ ಹೇಳತಕ್ಕಂಥದ್ದಾಗಿಲ್ಲಪ್ಪ. ಆದ್ದರಿಂದ ಕೇಳಲೋ ವಾದಿ ತಮವೆಂಬ ನಿನ್ನ ಜ್ಞಾನ ಬೀಳ್ಕೊಟ್ಟು ಲೋಕಪುಸಿಯೇ ಆಲೋಚಿಸಿಕೋ ನಿನ್ನ ಮತದ ರಹಸ್ಯವ. ಈ ಲೋಕವೇ ದಿವ್ಯ ಮುಕ್ತಿ ಇಂತು ನೋಡಲು ಸರ್ವ ಪದದ ಸಂಪದ ನಿನಗೆ ಭ್ರಾಂತಿ ಗಂಟಲಗಾಣವಾಯ್ತು ಹಂತತನವ ಬಿಡು ನಾವೆಂದರ್ಥವನ್ನೇ ಸಂತೋಷದಿಂದ ಅಂಗೀಕರಿಸು. ಆದ್ದರಿಂದ ನನ್ನ ಮತದಲ್ಲಿ ಮೋಕ್ಷ ಅಂತ ಹೇಳಿದರೆ ಸುಖನೂ ಇಲ್ಲ ದುಃಖ ಇಲ್ಲ, ಲೋಕವೇ ಇಲ್ಲ ಅಂದ್ರೆ ಇನ್ನ ವೈಕುಂಠ ಎಲ್ಲಿಂದ ಬಂತೋ? ಆದ್ದರಿಂದ ಕತ್ತಲೆಯ ರೂಪದಲ್ಲಿರ್ತಕ್ಕಂಥ ನಿನ್ನ ಅಜ್ಞಾನವನ್ನ ಮೊದಲು ತೆಗೆದುಹಾಕ್ತಕ್ಕಂಥವನಾಗು. ವೈಕುಂಠ ಎಂತಕ್ಕಂಥದ್ದು ಸುಳ್ಳೇ, ಈ ಜಗತ್ತೇ ಸುಳ್ಳ ಅಂದ್ರೆ ವೈಕುಂಠ ಸುಳ್ಳಾಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಈ ಲೋಕವೂ ಸತ್ಯ, ವೈಕುಂಠವೂ ಸತ್ಯ ಎಂತಕ್ಕಂಥದ್ದು ಚೆನ್ನಾಗಿ ಆಲೋಚನೆ ಮಾಡು, ನಿನಗೆ ಗೊತ್ತಾಗ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ಭಗವಂತನ ಲೋಕವೇ ದಿವ್ಯವಾಗಿರ್ತಕ್ಕಂಥ ಮುಕ್ತಿ, ಅದೇ ವೈಕುಂಠ. ಒಂದೊಮ್ಮೆ ನಿನ್ನ ಶಾಸ್ತ್ರದಂತೆ ಮುಕ್ತಿ ಅಂತ ನೀನು ಉಪಾಸನೆ ಮಾಡಿದ ಪಕ್ಷದಲ್ಲಿ ಆ ಮುಕ್ತಿಯಲ್ಲಿ ಏನೂ ಇಲ್ಲ. ಸಕಲವಾಗಿರ್ತಕ್ಕಂಥ ಪದಾರ್ಥಗಳೇ ಸುಳ್ಳು ಅಂದ್ರೆ ಪದಾರ್ಥವೇ ಇಲ್ಲ, ಸಕಲವಾಗಿರ್ತಕ್ಕಂಥ ಭೋಗಗಳಿಲ್ಲ, ಸುಖ ಇಲ್ಲ, ದುಃಖ ಇಲ್ಲ ಅಂದ್ರೆ ಅಂಥ ಮುಕ್ತಿ ಯಾಕೆ ಬೇಕೋ? ಆದ್ದರಿಂದ ಸಕಲ ಸುಖವನ್ನೂ ಕೊಡತಕ್ಕಂಥ ಮೋಕ್ಷ ಎಂಬತಕ್ಕಂಥದ್ದನ್ನು ನೀವು ಒಪ್ಪದೇ ಇದ್ದ ಪಕ್ಷದಲ್ಲಿ ನಿನಗೆ ಸುಖರೂಪಾತ್ಮಕವಾದ ಲೋಕವೇ ಇಲ್ಲ. ಆದ್ದರಿಂದ ಇನ್ನಾದರೂ ಆತ್ಮಘಾತಕತನವನ್ನ ಮೂರ್ಖತನವನ್ನ ಬಿಟ್ಟು ನಾವು ಹೇಳ್ತಕ್ಕಂಥ ವೈಕುಂಠವನ್ನು ಅಂಗೀಕಾರ ಮಾಡ್ತಕ್ಕಂಥವನಾಗು. ಯಾಕೆ ಪಾಂಚರಾತ್ರಾಗಮದಲ್ಲಿ ಹೇಳ್ತಕ್ಕಂಥವರಾಗ್ತಾರೆ, ವೈಕುಂಠ ನಾಮ ಲೋಕೋಯಂ ದಿವ್ಯಂ ನಿತ್ಯಂ ಸನಾತನಂ ಅವೈಷ್ಟಮಾನಂ ಅಪ್ರಾಪ್ಯಂ ಗುಣತ್ರಯ ವಿವರ್ಜಿತಂ ನಿತ್ಯ ಸಿದ್ಧೇ ಸಮಾಕೀರ್ಣಂ ತನ್ಮಯಂ ಪಾಂಚಕಾಲಿಕೈ ಸಭಾಪ್ರಾಸಾದ ಸಮ್ಯಕ್ತೋ ವನೇಶ್ಚೋಪವನೇರಿತಂ ವಾಕೂಪೈಪತಡಾಗೈ ಚ ವೃಕ್ಷಷಂಡೈಶ್ಚ ಮಂಡಿತಂ ಅಪ್ರಾಕೃತಂ ಸುರೈರ್ವಂದ್ಯ ಅಯುತಾರ್ಕ ಸಮಪ್ರಭಂ ಪ್ರಕಟ ಸತ್ವರಾಶಿತ್ವಂ ಕದಾ ದ್ರಕ್ಷ್ಯಾಮಿ ಚಕ್ಷುಷ ಬ್ರಹ್ಮಲೋಕಗತಾ ದೂರ್ಧಂ ಯತ್ಪುರಂ ಚಕ್ರಪಾಣಿನಃ ಗೋವಿಂದ ಭಕ್ತಿ ಮಗತಂ ನರಾಣಾಂತ ನ ಸಂಶಯ. ಇನ್ನು ವೈಕುಂಠ ಎಂಬತಕ್ಕಂಥದ್ದು ಎಲ್ಲಿದೆ, ಹೇಗಿದೆ ಎಂಬತಕ್ಕಂಥದ್ದನ್ನು ಪಾಂಚರಾತ್ರಗಮದಲ್ಲಿ ವರ್ಣನೆ ಮಾಡಿದ್ದಾರಪ್ಪ. ಲೋಕೈಕನಾಥ ನಾರಾಯಣಗೆ ಪ್ರಿಯವಾದ ವೈಕುಂಠಪುರಿಯ ವರ್ಣಿಪೆನು ಶ್ರೀಕಾಂತನಲ್ಲಿ ಮುಕ್ತರಿಗೆ ಎಂದೆಂದು ನಿರಾಕುಲ ಸುಖವಿತ್ತು ಪರೆವ ಶ್ರೀಕೃಷ್ಣನಂಗ್ರಿಯ ನೆನೆಯದವರಿಗೆ ಈ ಲೋಕವೆಂದೆಂದೂ ದೊರಕದು. ಪ್ರಕಟ ಸತ್ವರಾಶಿಗಳಿಪ್ಪವುಗಡ ಪ್ರಾಕೃತವಲ್ಲ ನಿತ್ಯಗಡ ಎಂದೆಂದು ನಿತ್ಯ ಸನಾತನವೆಂಬ ಈ ಚಂದದ ಪದವು ದಿವ್ಯಗಡ ನಿಂದತ್ರ ಗುಣಗಳು ಹೊಂದವೀ ಲೋಕಕ್ಕೆ ಕುಂದು ಕೊರತೆಯಿಲ್ಲಗಡ. ಇನ್ನು ವೈಕುಂಠ ಎಂಬತಕ್ಕಂಥದ್ದು ವರ್ಣನೆ ಮಾಡ್ತೇನೆ ಕೇಳು. ಯಾವ ಭಗವಂತನಲ್ಲಿ ಭಕ್ತಿ ಮಾಡ್ತಕ್ಕಂಥವರಾಗ್ತಾರೆ ಅಂಥವರಿಗೆ ನಿತ್ಯವಾಗಿರ್ತಕ್ಕಂಥ ಸುಖವನ್ನು ಕೊಡ್ತಕ್ಕಂಥ ಈ ಲೋಕ ಎಂಬತಕ್ಕಂಥದ್ದು ಭಗವಂತ ಕೊಡ್ತಾನೆ. ಯಾರು ಕೃಷ್ಣನ ಪಾದವನ್ನ ಭಜನೆ ಮಾಡ್ತಕ್ಕಂಥವರಾಗೋದಿಲ್ಲ ಅವರಿಗೆ ಈ ಲೋಕ ಇಲ್ಲ ಅಂದ್ಬಿಟ್ರೆ. ಯಾಕೆ? ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡ್ತಕ್ಕಂಥವರಿಗೆ ಬ್ರಹ್ಮನಿಗೆ ಪಾದವೇ ಇಲ್ಲ ಅಂದ್ರೆ ಅಂಗ್ರಿ ಭಜನೆ ಎಲ್ಲಿಂದ ಬಂತು ಅಲ್ವಾ? ಭಗವಂತನಿಗೆ ಪಾದ ಇದೆ ಅಂದ್ರೆ ಪಾದ ಭಜನೆ, ಪಾದವೇ ಭಜನೆ ಎಲ್ಲಿಂದ ಬಂತು? ಆದ್ದರಿಂದ ಅಂಥವರಿಗೆ ಈ ಲೋಕ ಎಂದೆಂದೂ ಸಿಗ್ತಕ್ಕಂಥದ್ದಲ್ಲ. ಹಾಗಾದ್ರೆ ಯಾರಿಗೆ ಸಿಗ್ತದೆ? ವೈಷ್ಣವಾನಾಂ ಪ್ರಾಪ್ಯಂ, ಕೇವಲ ವೈಷ್ಣವರಿಗೆ ಮಾತ್ರ ಸಿಗ್ತಕ್ಕಂಥದ್ದು. ಯಾಕೆ? ಅವರು ಸಾಕಾರನಾಗಿರ್ತಕ್ಕಂಥ ದಿವ್ಯಮಂಗಳ ಮೂರ್ತಿಯಾಗಿರ್ತಕ್ಕಂಥ ಕೃಷ್ಣನನ್ನ ಭಜನೆ ಮಾಡ್ತಕ್ಕಂಥವರು. ಅದಕ್ಕೆ ಮಧ್ವಾಚಾರ್ಯರು ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದರು. ಯಾಕೆ? ಕಲಿಯುಗದಲ್ಲಿ ಕೃಷ್ಣನಾಮ ಸಂಕೀರ್ತನೆ ಎಂಬತಕ್ಕಂಥದ್ದೇ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಎಂಬುದಾಗಿ ಭಾಗವತದಲ್ಲಿ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ. ಯಾಕೆ? ಉದ್ದವನಿಗೆ ಕೃಷ್ಣ ಉಪದೇಶ ಮಾಡ್ತಕ್ಕಂಥ ಕಾಲದಲ್ಲಿ ಒಂದು ಮಾತು ಹೇಳಿದ. ಉದ್ದವ ಕಣ್ಣಲ್ಲಿ ನೀರು ಹಾಕ್ತ, ಕೃಷ್ಣ ನನ್ನನ್ನು ಕೂಡ ನಿನ್ನನ್ನು ಕರ್ಕೊಂಡು ಹೋಗ್ತಕ್ಕಂಥವನಾಗು, ನಾನು ಈ ಭೂಮಿಯಲ್ಲಿ ಇರಲಾರೆ ಅಂತ ಹೇಳ್ತಾನೆ. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲ, ಇನ್ನೂ ಕೆಲವು ದಿವಸ ನೀನು ಭೂಮಿಯಲ್ಲಿ ಇರಬೇಕು ಎಂದಾಗ, ಹಾಗಾದ್ರೆ ಭೂಮಿಯಲ್ಲಿ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ನಾನಾ ವಿಧವಾಗಿರ್ತಕ್ಕಂಥ ಧರ್ಮಗಳನ್ನು ಉಪದೇಶ ಮಾಡ್ತಕ್ಕಂಥ ಕಾಲದಲ್ಲಿ ಕೃಷ್ಣ ಹೇಳ್ತಾನೆ, ಉದ್ದವ ಯೋಗದಿಂದ ಸಾಂಖ್ಯದಿಂದ ಯಾವ ಅರ್ಚಾರೂಪವಾಗಿರ್ತಕ್ಕ ಪ್ರತಿಮೆಗಳನ್ನು ಪೂಜೆ ಮಾಡ್ತಕ್ಕಂಥದ್ರಿಂದ ನನ್ನನ್ನು ಹೊಂದಕ್ಕಂಥವದಾಗಬಹುದು. ನಾನು ಒಂದು ರೂಪದಿಂದ ಹೊರಟರೂ ಕೂಡ ನನ್ನ ಒಂದು ರೂಪವನ್ನ ಭಾಗವತದಲ್ಲಿ ಇಡ್ತಕ್ಕಂಥವನಾಗ್ತೇನೆ, ನನ್ನ ಇನ್ನೊಂದು ರೂಪವನ್ನ ಕೃಷ್ಣ ಪ್ರತಿಮೆಯಲ್ಲಿ ಇಡ್ತಕ್ಕಂಥವನಾಗ್ತೇನೆ, ಇನ್ನೊಂದು ರೂಪವನ್ನ
ಕೃಷ್ಣ ಮಂತ್ರದಲ್ಲಿ ಇಡ್ತಕ್ಕಂಥವನಾಗ್ತೇನೆ ಅಂತ ಹೇಳಿದ್ದಾನೆ. ಆದ್ದರಿಂದ ಭಾಗವತವನ್ನ ಕೇಳೋಣ, ಕೃಷ್ಣನನ್ನ ದರ್ಶನ ಮಾಡೋಣ, ಕೃಷ್ಣನ ಮಂತ್ರವನ್ನ ಪಠಣ ಮಾಡೋಣ. ಇದು ಮೂರೂ ಕೂಡ ಮೋಕ್ಷಕ್ಕೆ ಸಾಧನ ಎಂಬುದಾಗಿ ಉದ್ದವರಿಗೆ ಸ್ಪಷ್ಟವಾಗಿ ಭಗವಂತ ಉಪದೇಶ ಮಾಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಯಾರಾದರೆ ಕೃಷ್ಣನ ಪಾದವನ್ನ ಭಜನೆ ಮಾಡೋದಿಲ್ಲ ಅಂತವರಿಗೆ ಎಂದೆಂದೂ ಈ ಲೋಕ ಎಂಬತಕ್ಕಂಥದ್ದು ಸಿಗ್ತಕ್ಕಂಥದ್ದಾಗಲ್ಲ. ಪ್ರಕಟ ಸತ್ವರಾಜಗಳಿಪ್ಪವುಗಡ ಪ್ರಾಕೃತ ಬಲ್ಲ ನಿತ್ಯಗಡ. ಅಲ್ಲ, ವೈಕುಂಠದಲ್ಲಿ ಅಲ್ಲೂ ಕೂಡ ಸಕಲವಾಗಿರ್ತಕ್ಕಂಥ ಭೋಗಗಳು ಇದೆ ಅಂತ ಹೇಳ್ತಾ ಇದ್ದೀರಾ, ಹಾಗಾದ್ರೆ ಅಲ್ಲೂ ಕೂಡ ಮೈಸೂರು ಪಾಕ್ ತಿಂದ್ರೆ, ಜಿಲೇಬಿ ತಿಂದ್ರೆ ಶುಗರ್ ಬರಲ್ವಾ? ಅಥವಾ ಅತಿಯಾಗಿ ಏನಾದರೂ ಸೇವನೆ ಮಾಡಿದ್ರೆ BP ಬರಲ್ವಾ ಅಂತ ಕೇಳಿದ್ರೆ ಅಲ್ಲಿ BP ಬರುವಂತ ಶುಗರ್ ಬರುವಂತ ಪದಾರ್ಥಗಳೇ ಇಲ್ಲ ಅಂದ್ರು. ಹಾಗಾದ್ರೆ ಅಲ್ಲಿ ತಿನ್ನೋ ಪದಾರ್ಥನೇ ಇಲ್ವಾ ಅಂದ್ರೆ ತಿನ್ನೋ ಪದಾರ್ಥ ಇದೆ, ಆದ್ರ ಪ್ರಾಕೃತವಲ್ಲ. ಏನು ಪ್ರಾಕೃತ ಅಂದ್ರೆ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ ಎಂಬತಕ್ಕಂಥ 5 ಪಂಚಭೂತಗಳು ಏನಿದೆ ಇದರಿಂದ ಸೃಷ್ಟವಾಗಿರ್ತಕ್ಕಂಥ ಸಕಲ ವಸ್ತುಗಳು ಕೂಡ ಈ ಪ್ರಪಂಚದಲ್ಲಿದೆ. ಇದು ಪ್ರತಿ ಕ್ಷಣಕ್ಕೆ ವಿಕಾರವನ್ನ ಹೊಂದತ್ತೆ. ಅದಕ್ಕೆ ನೋಡಿ, ಪುರಾಣಕ್ಕೆ ಬರಬೇಕಾದ್ರೂ ಮನೆ ಒಳಗೆ ಮುಖ ತೊಳ್ಕೊಂಡು ಸೋಪ್ ಹಾಕೊಂಡು ಪೌಡರ್ ಹಾಕೊಂಡು ಬರ್ತೇವೆ, ಸ್ನೋ ಹಚ್ಕೊಂಡು 10 ನಿಮಿಷ ಇಲ್ಲಿ ಕೂತ್ರೆ ಆಗಲೇ ಬೆವರಿಳಿಯಕ್ಕೆ ಪ್ರಾರಂಭ ಆಗುತ್ತೆ. 1 ಗಂಟೆ ಹೋದ್ರೆ ವಾಸನೆ ಹೊಡೆಯುತ್ತೆ. ಯಾಕೆ? ಪಂಚಭೂತಾತ್ಮಕವಾದ ಶರೀರವಾದ್ರಿಂದ ಪ್ರತಿ ಕ್ಷಣ ವಿಕಾರವಾಗುತ್ತೆ. ಇದು ಕೇವಲ ನಿಮ್ಮ ದೇಹ ಅಂತ ತಿಳ್ಕೋಬೇಡಿ, ಯಾವ ವಸ್ತು ವಿಕಾರವನ್ನ ಹೊಂದತ್ತೆ ಅಂದ್ರು. ಮನೆ ಒಳಗೆ ನೀರಿಟ್ಟು ಬಿಟ್ರೆ 15 ದಿವಸ ಬಿಟ್ಕೊಂಡು ನೋಡಿದ್ರು ತೊಟ್ಟಿ ಒಳಗೆ ಹುಳ ಕಾಣುತ್ತೆ ಅಂದ್ರು. ಯಾಕೆ? ನೀರು ವಿಕಾರವಾಗಿದೆ. ಹಾಗೆ ಒಂದು ವಸ್ತು ಪುಸ್ತಕವನ್ನು ನೋಡಿದ್ರೆ ಹಾಗೆ ಮುಚ್ಚಿಟ್ಬಿಟ್ರೆ ಎಲ್ಲ ಇನ್ನು 10 ವರ್ಷಕ್ಕೆ ಪುಡಿಪುಡಿ ಆಗೋಗುತ್ತೆ ಎಂದ್ರು. ಅಂದಮೇಲೆ ಯಾವ ಪಂಚಭೂತಾತ್ಮಕವಾದ ವಸ್ತುಗಳು ತಗೊಂಡು ವೇರ್ ಅಂಡ್ ಟೇರ್ ಎಲ್ಲ ಪದಾರ್ಥಗಳು ಇದೆ ಎಂದುಬಿಟ್ರು. ಅದಕ್ಕೆ ಈ ಯಾವ ಪಂಚಭೂತಾತ್ಮಕವಾಗಿ ತೆಗೆದ ಸೃಷ್ಟಿಗೆ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಅದಕ್ಕೆ ನಾವು ಏನು ತಿಂದ್ರೂ ಅದು ವಿಕಾರ ಮಾಡುತ್ತೆ. ಸಿಹಿ ತಿಂದ್ರೆ ಶುಗರ್ ಬರುತ್ತೆ, ಇನ್ನೊಂದೇನು ತಿಂದ್ರೆ ಇನ್ನೊಂದು ಗ್ಯಾಸ್ಟ್ರಿಕ್ ಬರುತ್ತೆ, ಸಕಲ ವಿಕಾರವನ್ನು ಉಂಟು ಮಾಡುತ್ತೆ. ಆದ್ರೆ ವೈಕುಂಠದಲ್ಲಿ ತೆಗೆದ ಪದಾರ್ಥಗಳು ಇಂಥದಲ್ಲ ಅಂದ್ರು. ಅಲ್ಲೂ ಇದೆ, ಎಲ್ಲ ಪದಾರ್ಥಗಳಿದೆ, ಷಡ್ರಸಗಳಿದೆ, ಆದ್ರೆ ಪ್ರಾಕೃತವಲ್ಲ. ಪ್ರಾಕೃತವಲ್ಲ ಅಂದ್ರೆ ಏನು? ಪ್ರಕಟ ಸತ್ವ ರಾಶಿಗಳಿಪ್ಪವು ಗಡ, ಕೇವಲ ಶುದ್ಧ ಸತ್ತಾತ್ಮಕವಾಗಿರ್ತಕ್ಕಂಥದ್ದು. ಅದರಲ್ಲಿ ರಜೋಗುಣ ತಮೋಗುಣ ಇಲ್ಲ. ಅಲ್ಲಿರ್ತಕ್ಕಂಥ ಸತ್ವ ಏನಿದೆಯೋ ಅದು ಎಂದೆಂದೂ ಸೃಷ್ಟಿಗೆ ಬಂದಿದ್ದಲ್ಲ. ಸೃಷ್ಟಿಗೆ ಬರದೇ ಇರತಕ್ಕಂಥ ಶುದ್ಧ ಸತ್ತಾತ್ಮಕವಾಗಿರ್ತಕ್ಕಂಥ ಪದಾರ್ಥವಾದ್ದರಿಂದ ಅದು ಎಂದೆಂದೂ ವಿಕಾರವನ್ನು ಉಂಟು ಮಾಡೋದಿಲ್ಲ. ಆದ್ದರಿಂದ ಮರದಲ್ಲಿ ಒಂದು ಹಣ್ಣು ಬಿಟ್ಟಿರುತ್ತೆ, ಹಣ್ಣು ಬೇಕು ಅಂತ ಬಯಸಿದ್ರೆ ನೀವು ತಿನ್ನಬಹುದು, ಮರುಕ್ಷಣದಲ್ಲಿ ಆ ಹಣ್ಣು ಹೋಗಿ ಮತ್ತೆ ಅಲ್ಲೇ ಇರುತ್ತೆ ಎಂದ್ರು. ಆದ್ದರಿಂದ ತಿನ್ನದಾಗ ನೀವು ಭೋಗಿಸಿದ್ರು ವಿಕಾರವಾಗಿ ಮಲರೂಪದಲ್ಲಿ ಕೆಳಗೆ ಬೀಳೋದಿಲ್ಲ ಅಂದ್ರು. ಇಷ್ಟು ವಿಚಿತ್ರವಾಗಿರ್ತಕ್ಕಂಥ ಲೋಕ ಅದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂಥ ಯಾವ ಸತ್ವ ರಾಶಿಗಳಿಂದ ಉಂಟಾಗಿರ್ತಕ್ಕಂಥ ಅಪ್ರಾಕೃತವಾಗಿರ್ತಕ್ಕಂಥ ನಿತ್ಯವಾಗಿರ್ತಕ್ಕಂಥದ್ದು. ಒಂದು ಮರದಲ್ಲಿ 100 ಹಣ್ಣು ಅಂತಿಲ್ಲ, ಕೋಟಿ ಹಣ್ಣು ಬೇಕು ಅಂದ್ರೆ ಅದರೊಳಗೆ ಉದುರುತ್ತೆ, ಲಕ್ಷ ಬೇಕು ಅಂದ್ರೆ ಉದುರುತ್ತೆ, 2 ಬೇಕು ಅಂದ್ರೆ ಉದುರುತ್ತೆ. ಆದ್ದರಿಂದ ಒಂದೇ ಹಣ್ಣು 100 ಆಗತ್ತೆ, ಕೋಟಿ ಆಗತ್ತೆ, ಲಕ್ಷ ಆಗತ್ತೆ ಎಂದ್ರು. ಈ ರೀತಿ ವಿಚಿತ್ರವಾಗಿರ್ತಕ್ಕಂಥ ನಿತ್ಯವಾಗಿರ್ತಕ್ಕಂಥ ಸನಾತನವಾಗಿರ್ತಕ್ಕಂಥ ಆ ಯಾವ ಲೋಕ ಎಂಬತಕ್ಕಂಥದ್ದು. ನಿಂದ ತ್ರಿಗುಣಗಳು ಹೊಂದವಿ ಲೋಕಕ್ಕೆ ಕುಂದು ಕೊರತೆಯಿಲ್ಲ ಗಡ. ಆದ್ದರಿಂದ ನಿಂದವಾಗಿರ್ತಕ್ಕಂಥ ಯಾವ ಸತ್ವಗುಣ ರಜೋಗುಣ ತಮೋಗುಣದಿಂದ ಕೂಡಿರ್ತಕ್ಕಂಥ ಪದಾರ್ಥಗಳು ಅಲ್ಲಿ ಇಲ್ಲವೇ ಇಲ್ಲ. ಆ ಗುಣ ಎಂಬತಕ್ಕಂಥದ್ದು ಆ ದೇಹಕ್ಕೆ ಇಲ್ಲವೂ ಇಲ್ಲ ಅಂದ್ರು. ಯಾಕೆ? ಪ್ರಾಕೃತ ದೇಹವೇ ಇಲ್ಲವಾದ್ರಿಂದ ಪ್ರಾಕೃತ ಗುಣವೂ ಇಲ್ಲ ಅಂದ್ರು. ಆದ್ದರಿಂದ ಅಲ್ಲಿ ಇನ್ನೊಬ್ಬರು ನೋಡಿದ್ರೆ ರಾಗವಾಗಲಿ ದ್ವೇಷವಾಗಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರು. ಎಲ್ಲರೂ ಸುಖ ಸ್ವರೂಪರಾಗಿರ್ತಕ್ಕಂಥವರಾಗ್ತಾರೆ, ಯಾರು ಯಾರ ಮೇಲೆ ದ್ವೇಷ ಮಾಡ್ತಕ್ಕಂಥವರಲ್ಲ, ಎಲ್ಲರೂ ಪ್ರೀತಿಯಿಂದ ಬದುಕ್ತಕ್ಕಂಥವರಾಗ್ತಾರೆ, ಎಲ್ಲರೂ ಭಗವಂತನಲ್ಲಿ ಭಕ್ತಿಯನ್ನು ಇಡ್ತಕ್ಕಂಥವರಾಗ್ತಾರೆ. ಅದರಿಂದ ಬೊಮ್ಮಾದಿ ದೇವರೆಲ್ಲರೂ ಹರಿಯ ಸದವೆನಿಪ ಪುರತ್ರಯಕ್ಕೆ ಮುದಗಂಧ ಕೈ ಮುಗಿದು ಪೂಜಿಸುವರೆಂದೆಂದೀ ಪದ ನಿತ್ಯ ನಿತ್ಯ ಪದ ನಿತ್ಯ ಸಿದ್ಧಾಸ್ಪದ ಗಡ. ಅದಕ್ಕೋಸ್ಕರವಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಇಂಥ ಶ್ವೇತದ್ವಿ ಬನತಾತನ ವೈಕುಂಠ ಎಂಬತಕ್ಕಂಥ ಭಗವಂತನ ಮನೆ ಅದು ಎಂದೂ ನಾಶವಾಗದೇ ಇರತಕ್ಕಂಥದ್ದು ಎಂಬುದಾಗಿ ಎಲ್ಲರೂ ಕೂಡ ಅದನ್ನ ಸ್ತೋತ್ರ ಮಾಡ್ತಕ್ಕಂಥವರಾಗ್ತಾರೆ. ಆದ್ದರಿಂದ ಅದೇ ನಿತ್ಯವಾಗಿರ್ತಕ್ಕಂಥ ಮುಕ್ತಿ ಎಂಬತಕ್ಕಂಥದ್ದಪ್ಪ. ಅಲ್ಲಿದ್ದ ವಾಪಿ ತಟಾಕಂಗಳಾಗಿ ಮತ್ತೆ ಅಲ್ಲಿದ್ದ ಮನೆ ಒಪ್ಪರಿಗೆಗಳು ಬಲ್ಲಿದರಮೆ ತನ್ನ ನಲ್ಲನ ಚಿತ್ತವ ಸೇವಿಸಬೇಕೆಂದಿಹಳುಗಡ ಅರ್ಕಕೋಟಿಗಳಂತೆ ವೈಕುಂಠ ಲೋಕ ದಶ ದಿಕ್ಕಿನೊಳೆ ಬೆಳಗುವುದು ಲಕುಮಿಗಲ್ಲದ ಇಂಥ ಕಾಂತಿ ಮಿಕ್ಕವರಿಗೆ ಬರ್ಕೆ ನೀವೇ ವಿಚಾರಿಸಿಕೊಳ್ಳಿರು. ಇನ್ನು ವೈಕುಂಠದಲ್ಲಿ
ಬಾವಿ ಇದೆ, ಸರೋವರ ಇದೆ, ಬೇಕಾದ ಕಾಲುವೆಗಳು ಹರಿತಾ ಇರುತ್ತೆ, ಉಪ್ಪರಿಗೆಯ ಮನೆಗಳಿರ್ತಕ್ಕಂಥದ್ದಾಗತ್ತೆ. ಇವೆಲ್ಲ ಏನು ಶುದ್ಧ ಸತ್ತಾತ್ಮಕವಾಗಿರ್ತಕ್ಕಂಥದ್ದು. ಇನ್ನು ಕೆಲವು ಪದಾರ್ಥಗಳು ರಮಾತ್ಮಕವಾಗಿರ್ತಕ್ಕಂಥದ್ದು ಅಂದ್ಬಿಟ್ರು. ಯಾಕೆ? ಭಗವಂತ ಏನು ಪದಾರ್ಥವನ್ನು ಬಳಸ್ತಾನೆ ಅದೆಲ್ಲ ರಮಾತ್ಮಕವಾದ ಪದಾರ್ಥಗಳು ಅಂದ್ಬಿಟ್ಟು. ಅಂದ್ರೆ ರಮಾದೇವಿಯರೇ ಹಣ್ಣಿನ ರೂಪದಲ್ಲಿ ಇರ್ತಾರೆ, ರಮಾದೇವರೇ ಚಾಮರ ರೂಪದಲ್ಲಿ ಇರ್ತಾರೆ, ರಮಾದೇವರೇ ವಕ್ರ ರೂಪದಲ್ಲಿ ಇರ್ತಾರೆ, ರಮಾದೇವರೇ ಛೇದಿನ ರೂಪದಲ್ಲಿ ಇರ್ತಾರೆ. ಎಲ್ಲ ರೂಪಗಳಿಂದ, ಆಭರಣಗಳ ರೂಪಗಳಿಂದ ಇದ್ದು ಭಗವಂತನ ಸೇವೆ ಮಾಡ್ತಾರೆ. ಅದಕ್ಕೆ ದಾಸರಾಯರು ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಿಂದ ಕರಿಯ ಚಿತ್ರ ಚರಿತನಾದ ಕರಿಯ ತಾನೇ ಸೇವೆ ಮಾಡುತ್ತಿಗಳೋ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭಕ್ತರಲ್ಲಿ ಅಂದ್ಬಿಟ್ರು ಬ್ರಹ್ಮಾದಿ ದೇವತೆಗಳು ಮುಕ್ತರಾಗಿರ್ತಕ್ಕಂಥ ಕೋಟಿ ಕೋಟಿ ಬ್ರಹ್ಮರು ನಿಂತಿರ್ತಾರಂತ. ಅಮ್ಮ ನಾವು ಸೇವೆ ಮಾಡ್ತೀವಿ ಭಗವಂತನಿಗೆ ಅಂತ. ಅಮ್ಮನವ್ರು ಹೇಳ್ತಾರಂತೆ, ಇಲ್ಲ ನನ್ನ ಗಂಡನ ಸೇವೆ ನಾನು ಮಾಡಬೇಕು ಅಂತಾರಂತೆ. ನೀವೆಲ್ಲ ತಗೊಂಡ್ ಕೊಡಿ ಅಷ್ಟೇನೆ, ಸೇವೆ ಮಾಡೋಳು ನಾನೇ ಅಂತಾರೆ. ಪದಾರ್ಥಗಳೆಲ್ಲ ತರಿಸ್ಕೊಳ್ತಾರೆ, ತಾವೇ ತಮ್ಮ ಕೈಯಾರ ಭಗವಂತನಿಗೆ ಕೊಡ್ತಕ್ಕಂಥವರಾಗ್ತದೆ. ಚಾಮರ ಸೇವೆ ಆಗಲಿ, ಛತ್ರ ಸೇವೆ ಆಗಲಿ, ಹಾಸಿಗೆ ಸೇವೆ ಆಗಲಿ, ವಸ್ತ್ರ ಸೇವೆ ಎಲ್ಲವನ್ನ ರಮಾದೇವರು ಮಾಡ್ತಕ್ಕಂಥವರಾಗ್ತಾರೆ ವೈಕುಂಠದಲ್ಲಿ ಎನ್ನಬೇಕಾದ್ರೆ. ತಾವೇ ತತ್ತತ್ ಪದಾರ್ಥಗಳಾಗಿ ವಿರೂಪವಾಗಿ ಭಗವಂತನ ಸೇವೆಯನ್ನ ಮಾಡ್ತಕ್ಕಂಥವರಾಗ್ತಾರಪ್ಪ. ಅದಕ್ಕೋಸ್ಕರವಾಗಿ ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಅಗ್ನಿ ಇಲ್ಲ, ಸ್ವಯಂ ಪ್ರಕಾಶವಾಗಿರ್ತಕ್ಕಂಥದ್ದು. ಆ ಲೋಕ ಹೇಗಿದೆ ಅಂತ ಕೇಳಿದ್ರೆ ಅರ್ಕ ಕೋಟಿಗಳಂತೆ ವೈಕುಂಠ ಲೋಕ ಅಂದ್ಬಿಟ್ರು. ಕೋಟಿ ಸೂರ್ಯನಂತೆ ಪ್ರಕಾಶಮಾನವಾಗಿ 10 ದಿಕ್ಕುಗಳಲ್ಲಿ ಇರುತ್ತೆ ಎಂದ್ಬಿಟ್ರು. ಯಾವುದೋ ಒಂದು ದೂರದವರಿಗೆ ಮಾತ್ರ ಬೆಳಕಿಲ್ಲ, ಆಮೇಲೆ ಕತ್ತಲು, ಇಲ್ಲವೇ ಇಲ್ಲ ಅಂದ್ಬಿಟ್ರು. ಎಲ್ಲಿವರೆಗೂ ವೈಕುಂಠದ ಬಾರ್ಡ್ರೋ ಅಲ್ಲಿವರೆಗೂ ಕೂಡ ಕೋಟಿ ಸೂರ್ಯ ಪ್ರಕಾಶ ಅಂದ್ಬಿಟ್ರು. ಎಲ್ಲಿ ನೋಡಿದ್ರು ನಿಗಿ 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 ಅಂತ ಪ್ರಕಾಶಮಾನವಾಗಿರ್ತಕ್ಕಂಥದ್ದು. ಆದ್ದರಿಂದ ಇಂಥ ಯಾವ ಕಾಂತಿ ಲಕ್ಷ್ಮಿಗಲ್ದೆ ಇನ್ಯಾರಿಗಿರುತ್ತೋ. ಆದ್ದರಿಂದ ಸ್ವಯಂ ಲಕ್ಷ್ಮೀದೇವರೇ ಆ ಲೋಕರೂಪದಿಂದ ಒಂದು ರೂಪದಿಂದ ಇರ್ತಕ್ಕಂಥವರಾಗ್ತಾರೆ ಎಂಬತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳ್ತಕ್ಕಂಥದ್ದಾಗಿದೆ. ವೈಕುಂಠವೆಂಬ ಹರಿಯ ಲೋಕ ಬೊಮ್ಮನ ಲೋಕಕ್ಕಿಂತಲೂ ಮೇಲಿಕುದು ಶೋಕರಹಿತರಾದ ಸಿದ್ಧ ಸದ್ದರಲ್ಲಿ ಬೇಕಾದ ಸುಖವನುಣುತಿಗರೋ ಲಕ್ಷ ಯೋಜನ ಮೇಲಿಪ್ಪ ಗನಂತಾಸನ ಲಕ್ಷ್ಮೀಶನಿಗ ಶ್ವೇತದ್ವೀಪ ಲಕ್ಷ ಕೈವಂತು ವೈಕುಂಠ 25 ಲಕ್ಷ ಷೋಡಶ ಕೋಟಿ ಲಿಖುದು. 14 ಲೋಕ, 14ನೇ ಇದೆ ಸತ್ಯಲೋಕ ಬ್ರಹ್ಮದೇವರ ಲೋಕ. ಅದರಿಂದ ಮೇಲಿರ್ತಕ್ಕಂಥದ್ದು ವೈಕುಂಠ ಲೋಕ ಅಂದ್ಬಿಟ್ರು. ಹಾಗಾದ್ರೆ ಶ್ವೇತದ್ವೀಪ ಅನಂತಾಸನ ಎಲ್ಲಿದೆ ಅಂತ ಕೇಳಿದ್ರೆ, ಶ್ವೇತದ್ವೀಪ ಅನಂತಾಸನ ಎಂಬತಕ್ಕಂಥದ್ದು ಈ ಯಾವ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ, ಆದ್ರೆ ಭೂಮಿಗೆ ಅಂಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಶ್ವೇತದ್ವೀಪ ಅನಂತಾಸನ ಇಲ್ಲೇ ಇದೆ, ವೈಕುಂಠ ಎಂಬತಕ್ಕಂಥದ್ದು ಸತ್ಯಲೋಕದ ಮೇಲಿದೆ. ಹಾಗಾದ್ರೆ ಇದ್ರ ದೂರ ಎಷ್ಟು ಅಂತ ಹೇಳ್ತೀರಾ? ಅದನ್ನೂ ರಾಜರು ಹೇಳ್ತಕ್ಕಂಥವರಾಗ್ತಾರೆ. ಲಕ್ಷ ಯೋಜನ ಮೇಲಿಪ್ಪ ಗನಂತಾಸನ. ನಾವು ಭೂಮಿಯ ಪದರವನ್ನು ನೋಡ್ತಕ್ಕಂಥವರಾಗಿದ್ದೇವೆ, ಮೇಲ್ಪದರ. ಇಂಥ ಯಾವ ಭೂಮಿಯಿಂದ 1 ಲಕ್ಷ ಯೋಜನ ಎತ್ತರದಲ್ಲಿ ಅನಂತಾಸನ ಎಂಬತಕ್ಕಂಥ ಲೋಕ ಇದೆ. ಇದನ್ನೇ ಭಾಗವತ ವರ್ಣನೆ ಮಾಡ್ತಾ ಇದೆ. ಯಾಕೆ? ಒಮ್ಮೆ 1 ದಿನದ ಯಜ್ಞವನ್ನ ಭಗವಂತ ಮಾಡಿದಾಗ ಒಬ್ಬ ಬ್ರಾಹ್ಮಣ ಬಂದು, ಸ್ವಾಮಿ ನನ್ನ ಮಕ್ಕಳು ಅದೃಶ್ಯರಾಗ್ತಾ ಇದ್ದಾರೆ, ಏನು ಮಾಡಿದ್ರೂ ಸಿಗ್ತಾ ಇಲ್ಲ ಅಂತ ಪ್ರಾರ್ಥನೆ ಮಾಡಿದಾಗ ಅರ್ಜುನನ್ನ ಕಳಿಸಿದ. ಅರ್ಜುನ ಬಂದರೂ ಕೂಡ ಮಕ್ಕಳು ಅದೃಶ್ಯರಾದಾಗ ಸ್ವಯಂ ಭಗವಂತನೇ ತನ್ನ ರಥದಲ್ಲಿ ಹೊರಟ ಅಂತ ಬರ್ತಾ ಇದೆ. ಎಲ್ಲಿಗೆ ಹೊರಟ? 7 ದ್ವೀಪಗಳನ್ನು ದಾಟಿದ ನಂತರದಲ್ಲಿ ಲೋಕಾಲೋಕ ಪರ್ವತ ಎಂಬುದಾಗಿ ಬಂಗಾರದ ಪರ್ವತ ಇದೆ, ಅದು ಭೂಮಿಗೆ ಬಾರ್ಡ್ರು. ಅಂಥ ಯಾವ ಲೋಕಾಲೋಕ ಪರ್ವತ ಅದು ಬಂಗಾರದ ಪರ್ವತ. ಅಂದ್ರೆ ಸೂರ್ಯನ ಕಿರಣ ಮೇರು ಪರ್ವತದ ಮಧ್ಯದಲ್ಲಿರ್ತಕ್ಕಂಥ ಯಾವ ಪರ್ವತದಲ್ಲಿ ನಿಂತು ಮಾನಸೋತ್ತರ ಪರ್ವತದಿಂದ ಒಂದು ಕಿರಣ ಬ್ರಹ್ಮದೇವರ ಸಭೆಗೆ, ಇನ್ನೊಂದು ಕಿರಣ ಲೋಕಾಲೋಕ ಪರ್ವತಕ್ಕೆ ಹೊಡೆದು ಮತ್ತೆ ವಾಪಸ್ ಬರುತ್ತೆ ಸೂರ್ಯನ ಕಿರಣ. ಅಲ್ಲಿಂದ ಮುಂದೆ ಹೋಗ್ತಕ್ಕಂಥದ್ದಲ್ಲ, ಅಲ್ಲಿ ಜನಗಳು ವಾಸ ಮಾಡ್ತಕ್ಕಂಥದ್ದಲ್ಲ, ಕೇವಲ ಬಂಗಾರದ ಪರ್ವತ ಲೋಕಾಲೋಕ ಪರ್ವತ. ಅದು ಕವಾಟದಂತೆ ಇದೆ. ಇಂಥ ಯಾವ ಲೋಕಾಲೋಕ ಪರ್ವತವನ್ನ ದಾಟಿ ಭಗವಂತ ತನ್ನ ರಥವನ್ನ ಮುಂದೆ ನಡೆಸಿದ. ಆಗ ಕುದುರೆಗಳು ಕೂಡ ಮುಂದೆ ಹೋಗಲಿಲ್ಲ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಆಗ ಭಗವಂತ ಯಾಕೆ ಆ ಲೋಕಾಲೋಕ ಪರ್ವತದ ಆಚೆ ಅಂಧಂತಮಸ್ಸಿದೆ ಎಂದ್ರು. ಏನ್ ಅಂಧಂತಮಸ್ಸು ಅಂದ್ರೆ ಬರೀ ಕತ್ತಲೆ ಅಲ್ಲ, ಕತ್ತಲೆ ಅಂತಕ್ಕಂಥದ್ದು ಘನರೂಪದಲ್ಲಿ ಇದೆ. ನೀರು ಹೇಗೆ ಗಟ್ಟಿಯಾದರೆ ಐಸಿನಂತೆ ಆಗುತ್ತೆ, ಅದನ್ನ ಮಚ್ಚು ತಗೊಂಡು ಕೊಯ್ಬೇಕೋ ಹಾಗೆ ಘನರೂಪದ ಕತ್ತಲು. ಅಲ್ಲಿ ಯಾವ ಬ್ಯಾಟ್ರಿನೂ ಕೆಲಸ ಮಾಡಲ್ಲ ನಿಮ್ಮದು. ಕುದುರೆಯ ಕಣ್ಣು ಕಾಣಲಿಲ್ಲ. ಕೃಷ್ಣನ ಕುದುರೆಗಳು ಯಾವುದು? ದೇವಲೋಕದ ಕುದುರೆಗಳು. ಅದಕ್ಕೆ ಕಣ್ಣು ಕಾಣಲಿಲ್ಲ ಅಂದ್ರೆ ಬೇರೆ ಯಾರಿಗೆ ಕಾಣುತ್ತೆ? ಆಗ ಭಗವಂತ
ಕೋಟಿ ಸೂರ್ಯ ಸಮಪ್ರಭವಾಗಿರತಕ್ಕಂಥ ತನ್ನ ಸುದರ್ಶನದಿಂದ ಆ ಅಂಧತಮಸ್ಸನ್ನ ಸೀಳಿದ ಅಂತ ಭಾಗವತ ಬರ್ತಾ ಇದೆ. ಆ ಅಂಧತಮಸ್ಸನ್ನ ಸೀಳಿ ಮುಂದೆ ಹೋದರೆ ಭೂಮಿಯ ಅಂತ್ಯ ಭಾಗದಲ್ಲಿ 1,00,000 ಯೋಜನ ಮೇಲೆ ಅನಂತಾಸನ ಸಾಕ್ಷಾತ್ ಭಗವಂತ ತಾನು ಅಲ್ಲಿ ಶೇಷದೇವರ ಮೇಲೆ ಮಲಗ್ತಕ್ಕಂಥವನಾಗಿದ್ದಾನೆ. ಅದೇ ಅನಂತಾಸನ ಎಂಬತಕ್ಕಂಥದ್ದು. ಇದು 1,00,000 ಯೋಜನ ಭೂಮಿಯಿಂದ ಮೇಲಿದೆ ಅಂತ ಹೇಳ್ತಾ ಇದ್ದಾರೆ. ತದನಂತರದಲ್ಲಿ ಶ್ವೇತದ್ವೀಪ ಎಂಬತಕ್ಕಂಥದ್ದು ಅದೆಷ್ಟಿದೆ? 1,00,000 ಲಕ್ಷ್ಮೀಶನಿಗೆ ಶ್ವೇತದ್ವೀಪ 1,50,000 1,50,000 ಯೋಜನ ಮೇಲೆ ಶ್ವೇತದ್ವೀಪ ಇದೆ ಅಂದ್ರೆ ಇದೆಯಲ್ಲಿದೆ ಅಂತ ಕೇಳಿದ್ರೆ ಕ್ಷೀರಸಾಗರ, 7 ಸಾಗರದ ಮಧ್ಯದಲ್ಲಿ ಕ್ಷೀರಸಾಗರ ಅಂತ ಏನಿದೆ ಅಂತ ಯಾವ ಕ್ಷೀರಸಾಗರದ ಒಂದು ಭಾಗದಲ್ಲಿ ಆ ಯಾವ ಹಾಲು ಎಂಬತಕ್ಕಂಥದ್ದು ಕೇವಲ ನೀರಿನ ಗಡ್ಡೆಯಂತೆ ಘನೀಭೂತವಾಗಿ 1,00,000 ಯೋಜನ ಎತ್ತರವಾಗಿ ಕ್ಷೀರದ ಕಲ್ಲಿದೆ. ನೀರ್ಗಲ್ಲು ಅಂತಿರಲ್ಲ ಹಾಗೆ ಕ್ಷೀರದ ಕಲ್ಲದು. ಅಂತ ಯಾವ ಘನರೂಪದ ಕ್ಷೀರಸಾಗರ 1,50,000 ಯೋಜನ ಭೂಮಿಯಿಂದ ಎತ್ತರವಾಗಿದೆ ಆ ಯಾವ ಕ್ಷೀರಸಾಗರ. ಆ ಕ್ಷೀರಸಾಗರ ಮೇಲೆ ಭಗವಂತ ತಾನು ಇರತಕ್ಕಂಥವನಾಗಿದ್ದಾನೆ. ಅದು ಶ್ವೇತದ್ವೀಪ ಅಂತ ಕರೆಸ್ಕೊಳ್ತಕ್ಕಂಥದ್ದಾಗುತ್ತೆ. ಇನ್ನ ವೈಕುಂಠ ಎಲ್ಲಿದೆ ಅಂತ ಕೇಳಿದ್ರೆ 25 ಲಕ್ಷ ಷೋಡಶ ಕೋಟಿಲಿಹುದು. ಈ ಯಾವ ಭೂಮಿಯ ಈ ಪದರದಿಂದ 16,25,00,000 ಯೋಜನ ಮೇಲೆ ಅಂದ್ರೆ ಸತ್ಯಲೋಕದ ಮೇಲೆ ಈ ಯಾವ ವೈಕುಂಠ ಎಂಬತಕ್ಕಂಥದ್ದು ಇರತಕ್ಕಂಥದ್ದಾಗಿದೆ ಎಂಬುದಾಗಿ ಕರಾರುವಾಕಿ ಇಷ್ಟೇ ಮೈಲಿ ಅಂತ ಕೊಡ್ತಕ್ಕಂಥವರಾಗಿದ್ದಾರೆ. ಯಾಕೆ? ರಾಜರು ಋಸ್ವರೂಪರಾದ್ದರಿಂದ ಎಲ್ಲವನ್ನು ನೋಡಿರ್ತಕ್ಕಂಥವರು. ಯಾಕೆ? ಶ್ವೇತದ್ವೀಪೇ ಯಥಾವಯಂ, ಶ್ವೇತದ್ವೀಪದಲ್ಲಿ ನಾನು ಹೇಗೆ ಭಗವಂತನಿಂದ ಕೂಡಿ ವಿಹಾರ ಮಾಡ್ತೇನೋ ಹಾಗೆ ನಾನು ಪಂಚವೃಂದಾವನದಲ್ಲಿ ಕೂತು ಸೋದಾಕ್ಷೇತ್ರದಲ್ಲಿ ಶ್ವೇತದ್ವೀಪರಂತೆ ವಾಸ ಮಾಡ್ತೇನೆ ಅಂತ ರಾಜರು ಹೇಳಿಕೊಂಡಿದ್ದಾರೆ. ಆದ್ದರಿಂದ ಶ್ವೇತದ್ವೀಪಕ್ಕೆ ಹೋಗ್ತಾ ಇರ್ತೇನೆ ಬರ್ತಾ ಇರ್ತೇನೆ ಎಂಬುದಾಗಿ ರಾಜರು ಹೇಳ್ಕೊಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಪ್ರತ್ಯಕ್ಷವಾಗಿ ರಾಜರು 3 ಲೋಕಗಳನ್ನು ನೋಡಿರ್ತಕ್ಕಂಥವರಾದ್ರಿಂದ ಕರಾರವಾಕ್ಕಾಗಿ ಇಂತಿಷ್ಟ ಕಡೆ ಹೀಗೆ ಇದೆ ಎಂಬುದಾಗಿ ಸ್ಪಷ್ಟವಾಗಿ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ 3 ಲೋಕಗಳೇ ಮುಕ್ತ ಸ್ಥಾನಗಳು. ಇದೇ ವೈಕುಂಠ, ಇದೇ ಭಕ್ತರಿಗೆ ಭಗವಂತ ತಾನು ಕೊಡ್ತಕ್ಕಂಥದ್ದು ಎಂಬುದಾಗಿ ರಾಜರ ವರ್ಣನೆ ಮಾಡ್ತಕ್ಕಂಥವರಾಗಿದ್ದಾರೆ. ಹಾಗಾದ್ರೆ ಈ ವೈಕುಂಠ ಎಂಬತಕ್ಕಂಥದ್ದು ಹೇಗೆ ಭಕ್ತರಿಗೆ ಸಿಗುತ್ತೆ? ದಾನ ಮಾಡಿಬಿಟ್ರೆ ಬಂದ್ಬಿಡುತ್ತಾ? ಯಜ್ಞ ಮಾಡಿಬಿಟ್ರೆ ಬಂದ್ಬಿಡುತ್ತಾ? ಪರೋಪಕಾರ ಮಾಡಿಬಿಟ್ರೆ ಬಂದ್ಬಿಡುತ್ತಾ ಅಂತ ಕೇಳಿದ್ರೆ ಇದು ಯಾವುದರಿಂದನೂ ಬರೋದಿಲ್ಲ. ಸವೈ ಮಹಾಭಾಗವತ ಪರೀಕ್ಷದಿಂ ಏನ ಅಪವರ್ಗಾಖ್ಯ ಮದಭ್ರ ಬುದ್ಧಿಗಿಂ ಜ್ಞಾನೇನ ವೈಯಾಸಿಕ ಶಬ್ದಿತೇನ ಬೇದೇಕೇಂದ್ರ ಧ್ವಜಪಾದ ಮೂಲಂ. ಇದು ಕೇವಲ ಜ್ಞಾನ ಸಾಧ್ಯವಾಗಿರ್ತಕ್ಕಂಥದ್ದೇ ಹೊರತು ಕೇವಲ ಯಜ್ಞಯಾಗಾದಿ ದಾನಗಳಿಂದ ಪಡಿತಕ್ಕಂಥದ್ದಲ್ಲ. ಜ್ಞಾನ ಸಾಧ್ಯವಾದ ಮುಖ್ಯ ಮುಕ್ತಿ ಸ್ಥಾನ ಶ್ರೀನಾಥನಿಗ ವೈಕುಂಠ ಏನಾಪವರ್ಗಕ್ಕೆ ಎಂಬ ಭಾಗವತೋಸ್ತಿ ತಾನೇ ನಿರ್ಣಯಿಸಿ ಪೇಳುವುದು. ಇದೇ ಅಪವರ್ಗವೆಂದು ವ್ಯಾಸದೇವನೊಲಿದು ಪೇಳಿದ ಹರಿ ಅಪಾದವೇ ಮೋಕ್ಷ ಅಥಮವಾದಿಗಳಿಗಿದು ಕೇಳಿ ಚಿತ್ತದ ಮದಬಳಿಯುವುದು ಏನಾಶ್ಚರ್ಯ. ನಾಡಕೋಡಿಗಳು ವ್ಯಾಸನ ವಚನ ನಂಬದೆ ಮೂಢಗರ್ವರು ಗುರುವೆನಿಪ ಪ್ರೌಢರಿಗೆ ಸಮ್ಮತವಾದ ವ್ಯಾಸರ ಮಾತ ನೋಡಿ ಮನ್ನಿಸದಿರಿ ನಗರೇ. ಇದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಅಂದ್ಬಿಟ್ರೆ ಅದಕ್ಕೆ ಜ್ಞಾನೇನೈವ ಪರಮಂ ಪದಂ ಜ್ಞಾನೇನೈವ ಅಮೃತೀಭವತಿ ಎಂಬುದಾಗಿ ಉಪನಿಷತ್ತುಗಳು ಹೇಳ್ತಾ ಇದೆ. ಇದು ಕೇವಲ ಜ್ಞಾನಕ್ಕೆ ಸಿಗ್ತಕ್ಕಂಥದ್ದೇ ಹೊರತು ಬೇರೆ ಯಾವುದರಿಂದ ಸಿಗ್ತಕ್ಕಂಥದ್ದಲ್ಲ. ಹಾಗಾದ್ರೆ ಯಜ್ಞದಾನಾದಿಗಳಲ್ಲಿ ಬೇಡವಾ? ಕೃಷ್ಣನ ಸೇವೆ ಮಾಡ್ತೇವೆ, ಬೇಕಾಟ್ಟು ಸೇವೆ ಮಾಡ್ತೇವೆ. ಯಾಕೆ ಅವೆಲ್ಲ ಅಂತ ಕೇಳಿದ್ರೆ ಅದೆಲ್ಲ ಜ್ಞಾನ ಬರಲಿಕ್ಕೆ ಅಂದ್ರು. ಜ್ಞಾನ ಬರಬೇಕಾದ್ರೆ ಸುಮ್ಮನೆ ಬರುತ್ತಾ ಅಂದ್ರೆ ಶರೀರ ಶುದ್ಧಿ ಬೇಕು. ಶರೀರ ಶುದ್ಧಿ ಬರಬೇಕಾದ್ರೆ ಸತ್ಕರ್ಮಗಳನ್ನ ಮಾಡಬೇಕು. ಆದ್ರಿಂದ ಅಂಗಾನಿ ಹರಿಸೇವಾಯಾಮ್, ಯಜ್ಞವಾಗಲಿ ದಾನವಾಗಲಿ ಇತ್ಯಾದಿ ಕರ್ಮಗಳಾಗಲಿ ಇವೆಲ್ಲವೂ ಕೂಡ ಶರೀರವನ್ನು ಶುದ್ಧಿ ಮಾಡುತ್ತೆ. ಶುದ್ಧಿ ಮಾಡಿದ ಮೇಲೆ ಈ ಶರೀರದಲ್ಲಿ ಜ್ಞಾನ ಬರುತ್ತೆ. ಆದ್ದರಿಂದ ಯಾವ ಶುದ್ಧವಾದ ಶರೀರದಿಂದ ಹೊಂದತಕ್ಕಂಥ ಜ್ಞಾನದಿಂದ ಮಾತ್ರ ಭಗವಂತ ಸಿಗ್ತಾನೆ ಹೊರತು ಬೇರೆ ಯಾವುದರಿಂದನೂ ಸಿಗ್ತಕ್ಕಂಥವನಲ್ಲ. ಅದಕ್ಕೋಸ್ಕರವಾಗಿಯೇ ಸನ್ಯಾಸಿಗಳು ಸಕಲವನ್ನೂ ತ್ಯಾಗ ಮಾಡಿ ಶರೀರವನ್ನು ಶುದ್ಧಿ ಮಾಡ್ಕೋತಾರೆ. ಯಾಕೆ? ಭಗವಂತನ ಜ್ಞಾನವನ್ನು ಹೊಂದಲಿಕ್ಕೆ. ಯಾಕೆ? ಶಶ್ವರೇಕ ಪ್ರಕಾರವಾಗಿ ಯಾವಾಗಲೂ ಭಗವಂತನ ಮಜನ ಮಾಡಬೇಕು. ಏನು ನೋಡಿದ್ರು ಅಲ್ಲಿ ಭಗವಂತನ ಕಾಣಬೇಕು. ಅದು ಸನ್ಯಾಸಿಗಳಿಗೆ ಬರಬೇಕು. ಅದಕ್ಕೋಸ್ಕರವಾಗಿ ಸನ್ಯಾಸಿಗಳು ಹೆಂಡತಿ ಮಕ್ಕಳು ಮತ್ತೊಂದು ಭೋಗ ಎಲ್ಲವನ್ನ ತ್ಯಾಗ ಮಾಡಿಬಿಡ್ತಾರೆ. ಏನು ನೋಡಿದ್ರು ಭಗವಂತನ ನೋಡ್ಬೇಕು. ಅದಕ್ಕೆ ಅಂಬರೀಷ ಚಕ್ರವರ್ತಿ ಏನು ಮಾಡಿದ್ದ? ಮನೆ ಒಳಗೆ ಇರತಕ್ಕಂಥ ಎಲ್ಲ ಪದಾರ್ಥಗಳಿಗೆ ಶಂಖಚಕ್ರ ಗದಾಪದ್ಮವನ್ನು ಹೊರಡಿಬಿಟ್ಟಿದ್ದ.
ಅವನ ಮನೆಯಲ್ಲಿರ್ತಕ್ಕಂಥ ಪಶುಗಳಿಗೂ ಶಂಖಚಕ್ರ ಗದಾಪದ್ಮವನ್ನು ಅಂಟಿಸ್ಬಿಟ್ಟಿದ್ದ. ಯಾಕೆ? ಒಂದು ಲೋಟ ತಗೊಳ್ಳಿ, ಒಂದು ಬಿಂದಿಗೆ ತಗೊಳ್ಳಿ, ಒಂದು ಗೋಡೆ ನೋಡ್ಲಿ, ಶಂಖಚಕ್ರ ಗದಾಪದ್ಮ. ಯಾಕೆ ಅಂದ್ರೆ ಅದು ನೋಡಿದ ತಕ್ಷಣ ಅವನು ಅನ್ಕೋತಾ ಇದ್ದಂತೆ, ಇದು ನಂದಲ್ಲ ಭಗವಂತಂದು. ಏನು ಪದಾರ್ಥ ಕೈಗೆ ತಗೊಂಡ್ರು, ಇದು ನಂದಲ್ಲ ಭಗವಂತಂದು. ಅಂದ್ರೆ ಸರ್ವ ಪದಾರ್ಥಗಳು ಭಗವಂತಂದು. ಅವನ ಅಧೀನದಲ್ಲಿ ನಾನು ಇದ್ದೇನೆ, ಅವನ ವಶದಲ್ಲಿ ನಾನಿದ್ದೇನೆ, ಅವನ ಇಚ್ಛೆಯಂತೆ ನಾನು ಇದ್ದೇನೆ ಎಂಬತಕ್ಕಂಥ ಸರ್ವತ್ರ ಭಗವಂತವನ್ನ ಕಾಣಬೇಕು ನಾನು, ಸರ್ವತ್ರದಲ್ಲಿ ಭಗವಂತನ ಜ್ಞಾನ ನನಗೆ ಬರಬೇಕು ಎಂಬುದಾಗಿ ಅಂಬರೀಷ ಸರ್ವ ಪದಾರ್ಥಗಳಿಗೂ ಕೂಡ ಭಗವಂತನ ನಾಮ ಚಿಹ್ನೆಗಳನ್ನು ಹಾಕಿದ್ದ ಅಂತ ಹೇಳ್ತಕ್ಕಂಥವರಾಗಿದ್ದೇವೆ. ಹಾಗೆ ಸನ್ಯಾಸಿಗಳು ಯಾವ ಪದಾರ್ಥ ನೋಡಿದ್ರೂ ಅಲ್ಲೆಲ್ಲ ಭಗವಂತನ ಕಾಣಬೇಕು. ಅದಕ್ಕೆ ಸನ್ಯಾಸಿಗಳು ಎಂದೆಂದೂ ಕೋಪ ಮಾಡ್ಕೋಬಾರದು. ಯಾರು ಬಂದು ಕೇಳಿದ್ರು ಕೂಡ ಅವರಿಗೆ ಅಭಯವನ್ನು ನೀಡಬೇಕೆ ಹೊರತು ಕೋಪವನ್ನು ಎಂದೆಂದೂ ಮಾಡ್ಕೋಬಾರದು. ಯಾಕೆ? ಕೋಪ ಮಾಡಿಕೊಂಡ್ರು ಅಂದ್ರೆ ಆ ಪದಾರ್ಥದಲ್ಲಿ ಭಗವಂತನ ಮರ್ತಿದ್ದಾರೆ ಅಂತ ಅರ್ಥ, ಅಲ್ಲಿ ಯತಿತ್ವ ಹೋಗಿಬಿಡುತ್ತೆ. ಆದ್ದರಿಂದ ಕೋಪ ಅಂತಕ್ಕಂಥದ್ದು ಎಂದೆಂದೂ ಯತಿಗಳಿಗೆ ಬರ್ತಕ್ಕಂಥವರಾಗಬಾರದು. ಯಾವ ಪದಾರ್ಥವನ್ನು ನೋಡಿದ್ರು ಇದು ನಂದು ಅನ್ನೋ ಜ್ಞಾನ ಬರಬಾರದು, ಇದೆಲ್ಲ ಭಗವಂತಂದು ಅನ್ನೋ ಜ್ಞಾನ ಇರಬೇಕು. ಅದಕ್ಕೋಸ್ಕರ ಅವರಿಗೆ ಯತಿ ಪ್ರಯತ್ನೇ ಅಂತ ಹೆಸರು. ಏನು ಯತಿ ಪ್ರಯತ್ನ ಅಂದ್ರೆ ಯಾವ ವಸ್ತುವನ್ನು ನೋಡಿದರೂ ಇದೆಲ್ಲ ಭಗವಂತನದು ಎಂಬತಕ್ಕಂಥ ಅನುಸಂಧಾನಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಕ್ಕಂಥವರಾದ್ದರಿಂದ ನಮ್ಮೆಲ್ಲರಿಗಿನ್ನ ಯತಿಗಳು ಶ್ರೇಷ್ಠ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರವಾಗಿ ಅವರಿಗೆ ಪ್ರಥಮ ಆದ್ಯತೆ, ಪ್ರಥಮ ಪೂಜೆ, ಪ್ರಥಮ ಗೌರವ ಎಲ್ಲವನ್ನು ಯತಿಗಳಿಗೆ ಕೊಡ್ತಕ್ಕಂಥವರಾಗ್ತೇವೆ. ಅಂತ ಯತಿಗಳಿಂದ ಪೂಜಿತನಾಗತಕ್ಕಂಥ ಪ್ರತಿಮೆಯಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿರ್ತಕ್ಕಂಥವನಾಗ್ತಾನೆ ಅಂತ ಇಟ್ಟುಕೊಂಡೇ ಅಷ್ಟಮಠಾಧಿಪತಿಗಳಿಂದ ಪೂಜಿತನಾಗಿರ್ತಕ್ಕಂಥ ಕೃಷ್ಣನ ಅನುಗ್ರಹ ಎಲ್ಲರಿಗೂ ಬೇಕು ಎಂಬುದಾಗಿ ಮಧ್ವಾಚಾರ್ಯರು ಹೇಳ್ತಕ್ಕಂಥವರಾಗಿದ್ದಾರೆ. ಇಂಥ ಯಾವ ಜ್ಞಾನ ಸಾಧ್ಯ ಎಂಬತಕ್ಕಂಥದ್ದನ್ನ ಹೇಗೆ ಎಂಬುದನ್ನ ಹೇಳ್ತಾರೆ ಎಂಬತಕ್ಕಂಥದ್ದನ್ನ ನಾಳೆ ನೋಡೋಣ ಎಂಬುದಾಗಿ ಮುಗಿಸ್ತಕ್ಕಂಥವರಾಗಿದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇವರಿಗೆ ವೈಕುಂಠವರ್ಣನೆಯ ಬಗ್ಗೆ ಪ್ರವಚನ ಮಾಡಿರತಕ್ಕ ವಿದ್ವಾಂಸರಾದ ಶ್ರೀ ರಮೇಶಾಚಾರ್ಯ ಇವರಿಗೆ ಶ್ರೀಮಠದ ಪರವಾಗಿ ಧನ್ಯವಾದ ಸಮರ್ಪಿಸ್ತೇನೆ. ಹಾಗೆ ಭಗವದ್ಭಕ್ತ ತಮಗೆಲ್ಲರಿಗೂ ಧನ್ಯವಾದ. This is a demonstration of Ustream Producer.